ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇ, ಹೀಗೆ ಯಾರಾದ್ರೂ ಉಂಡೆ ಮಾಡ್ತಾರ? ಇದನ್ನ ನಡೆಸಿದ್ರೆ ಒಂದು ಚಪಾತಿ ಆಗತ್ತೆ, ಒಂದು ರೊಟ್ಟಿ ಆಗತ್ತೆ, ಒಂದು ದೋಸೆ ಆಗತ್ತೆ ಅಷ್ಟೇ. ಉಂಡೆ ಅಂದ್ರೆ ಎಲ್ಲ ಸಮವಾಗಿ ಈಕ್ವಲ್ ಆಗಿ ರೌಂಡ್ ಆಗಿರ್ಬೇಕು. ಸರಿ, ನಾನೇ ತೋರಿಸ್ಕೊಡ್ತೀನಿ. ಹೀಗೆ ಈ ತರ ಹಿಟ್ಟನ್ನ ಹಚ್ಕೋಬೇಕು. ಹೀಗೆ ರೌಂಡ್ ಆಗಿ ಲಟ್ಟಿಸ್ಬೇಕು. ಸರಿನಾ? ತಾನೆ? ಓಕೆ, ನಾನು ಮಾಡ್ತೀನಿ. ಪಕ್ಕನಾ? ಪಕ್ಕ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅವ್ನ ಕಿವಿ ಎಷ್ಟು ಜೋರಾಗಿ ಹಿಡಿದ್ರಿ, ರೆಡ್ ಆಗೋಯ್ತು ಪಾಪ. ಅವನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದ, ಅವನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ನಿಮಗೆ ಮಾತ್ರ ಎಲ್ಲ ಗೊತ್ತು. ಬಿಗ್ ಬ್ರೋ, ಎಂಜಾಯ್. ನಮ್ಮಿಬ್ಬರನ್ನು ತಗಲಾಕಕ್ಕೆ ಇವರಲ್ಲಿ ಯಾರಾದ್ರೂ ಒಬ್ರು ಕಾಯ್ತಾನೆ ಇರ್ತಾರಲ್ಲ. ಜೀವ, ಚಪಾತಿ ರೆಡಿ. ಏನೇ ಇದು? ನಾನು ಹೇಳಿದ್ ರೌಂಡ್ ಆಗಿ ಮಾಡ್ಬೇಕು ಅಂತ, ನೀನ್ ನೋಡಿದ್ರೆ ಅಮೀಬಾ ತರ ಮಾಡಿದ್ಯಲ್ಲ. ಇವಾಗೇನು ಇದು ರೌಂಡ್ ಆಗಿರ್ಬೇಕಷ್ಟೇ ತಾನೆ? ನೀನ್ ಒಳ್ಳೆ ಡಿಸೈನರ್ ಅಂತ ಗೊತ್ತಿತ್ತು, ಆದ್ರೆ ಚಪಾತಿನೂ ಡಿಸೈನ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಇರು, ವೆಯ್ಟ್ ಮಾಡು. ಇದು ಚಪಾತಿನಾ? ನಾನು ಒಂದೇ ಕಡೆ ಹಚ್ಚಿರೋದು. ಓಕೆ. ಹಾ, ಸಾಕು. ಬೇಡ. ಸಾರಿ ಸಾರಿ. ಮತ್ತೆ ನನಗೆ ಬರಲ್ಲ ಹೇಳ್ಕೊಡೋದು ಬಿಟ್ಟು ನಗ್ತೀಯ? ಸರಿ, ಹೇಳ್ಕೊಡ್ತೀನಿ. ಒಂದು ನಿಮಿಷ. ಇಷ್ಟೇ. ಭೂಮಿಕಾ ಈ ಮನೆಗೆ ಮದುವೆಯಾಗಿ ಬಂದ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ನಮ್ಮ ದಾರಿಯು ಸಲೀಸಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಉಲ್ಟಾ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಇವಳು ಯಾಕೋ ನಮ್ಮ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ. ಈ ಕಡೆ ಗೌತಮ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನನ್ನ ರಿಮೋಟ್ ಕಂಟ್ರೋಲ್ ಗೌತಮ್ ಮೇಲೆ ವರ್ಕ್ ಆದ ಹಾಗೆ ಇವಳ ಮೇಲೆ ವರ್ಕ್ ಆಗ್ತಾ ಇಲ್ಲ. ಕೆಲವು ಸರ್ತಿ ಈ ಬ್ಯಾಟ್ರಿ ಲೋ ಆದಾಗಲೂ ಹಂಗಾಗತ್ತೆ. ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ವಲ್ಲ, ನಿನ್ನ ಬ್ಯಾಟ್ರಿ ಲೋನೇ ಆಗಲ್ಲ. ಆದರೆ ನಿನ್ನ ಮೇಲೆ ಇನ್ನೊಂದು ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಆ ಘಾಟಿ ಮುದುಕಿ ಭದ್ರಕಾಳಿದು. ಆ ರಿಮೋಟೇ ಈ ಮನೆಯಲ್ಲಿ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಅಂತ ನಂಗೆ ಅನ್ನಿಸ್ತಾ ಇದೆ. ನಿಜಾನ? ಈ ಭೂಮಿಕಾ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಅನ್ಕೊಂಡ್ರೆ ಆ ಭದ್ರಕಾಳಿ ಹೇಳ್ದಂಗೆ ಕೇಳ್ತಿದ್ದಾಳೆ. ನನಗೊಂದು ಐಡಿಯಾ. ಭೂಮಿಕಾ ಮತ್ತು ಗೌತಮ್ ಮಧ್ಯೆ ಏನೇನು ನಡೀತಾ ಇದೆ ಅಂತ ಅನ್ನೋದನ್ನು ಕಂಡು ಹಿಡಿದು ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ಹಿಂಗೆ. ಏನು ಮಾಡಬೇಕು? ಸಿಸ್ಟರ್, ಅವ್ರ ಕೋಣೆಯಲ್ಲಿ ಹೈ ರೆಸೊಲ್ಯೂಷನ್ ಇರುವ ಬೆಸ್ಟ್ ಇಮೇಜ್ ಕ್ವಾಲಿಟಿ ಆ್ಯಂಡ್ ಕ್ಲಾರಿಟಿ ಇರುವಂಥ ಒಂದು CCTV ಫಿಕ್ಸ್ ಮಾಡಿಬಿಟ್ಟ. ಏನು ಮಾತಾಡ್ತಾ ಇದೆಯಾ ಅಣ್ಣ? ಏನೋ ಸೊಲ್ಯೂಷನ್ ಕೊಡ್ತೀಯ ಅಂತಂದ್ರೆ ಈ ಥರ ಚೀಪ್ ಐಡಿಯಾಸ್ ಎಲ್ಲ ಕೊಡ್ತಾ ಇದೆಯಲ್ಲ, ಅದು ಹೇಗಣ್ಣ ಈ ಥರ ಐಡಿಯಾ ಎಲ್ಲ ನಿನಗೆ ಬರುತ್ತೆ? ಓಕೆ, ಅಂಡರ್ಸ್ಟ್ಯಾಂಡ್. ಕ್ಯಾಮ್ರಾ ಕ್ಯಾನ್ಸಲ್. ಸಿಸ್ಟರ್, ಇನ್ನೊಂದು ಐಡಿಯಾ. ಅವ್ರ ಮಂಚದ ಕೆಳಗಡೆ ಒಂದು ಮೈಕ್ ಫಿಕ್ಸ್ ಮಾಡಿದ್ರೆ ಹೆಂಗೆ? ಅವ್ರು ಏನೇನು ಮಾತಾಡ್ಕೋತಾರೆ ಅನ್ನೋದು ನಮ್ಮ ಕಿವಿಲಿ ಪಿಚ್ಚು ಕುಡ್ದಾಗ ಕೇಳ್ತಾ ಇರುತ್ತೆ. ಹೆಂಗೆ ಐಡಿಯಾ? ಸೂಪರ್ ತಾನೇ? ಅಣ್ಣ, ನೀನು ಯಾಕೋ ನಿನ್ನ ತಲೆ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದೆಯಾ. ಈ ಥರ ಎಲ್ಲ ಮಾಡಬಾರ್ದಣ್ಣ.
ಹಾಗೇನಾದ್ರೂ ಮಾಡಬೇಕು ಅಂತಂದ್ರೆ ಆ ಭದ್ರಕಾಳಿ ಕೈಯಲ್ಲಿ ಇದೆಯಲ್ಲ ಆ ಲಾಕರ್ ಕೀ ಅದೇನಾದ್ರೂ ಭೂಮಿಕಾ ಕೈಗೆ ಹೋದ್ರೆ ಮಾತ್ರ ನಾವು ಈ ಥರ ಎಲ್ಲ ಯೋಚನೆ ಮಾಡ್ತೀವಿ. ಅದು ಅವಳ ಕೈಗೆ ತಲುಪದೇ ಇರೋ ತನಕ ಇಲ್ಲಿ ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ ಅಂತಾನೆ ಅರ್ಥ. ಮೋರೋವರ್ ಗೌತಮ್ ಏನಾದರೂ ಅವಳ ಹೆಸರಿಗೆ ಮಾಡಿದ್ರೆ ಮಾತ್ರ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಯಾವುದೂ ಇಲ್ಲದೆ ಇವಳು ಪಾಡಿಗಿದ್ದಾಳೆ, ಅವನ ಪಾಡಿಗಿದ್ದಾನೆ ಅಂತಂದರೆ ನಮಗೆ ಯಾವ ತೊಂದರೆನೂ ಇಲ್ಲ. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್. ಈ ಮಾತಿಗೆ ನನ್ನ ಓಟ್ ಇದೆ. ಹೇಗೋ ಅವರಿಬ್ರು ಒಂದಾಗಿರಬೇಕು. ಯಾಕೆಂದರೆ ಅಲ್ಲಿ ಮಹಿಮಾ ಲೈಫಿಗೆ ಯಾವ ತೊಂದರೆನೂ ಆಗಬಾರ್ದಲ್ವಾ? ಅದು ಒಂದೇ ನನ್ನ ಚಿಂತೆ. ಗೌತಮ್ ಬಗ್ಗೆ ನನಗೆ ನಂಬಿಕೆ ಇದೆ. ಅವನನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೋತೀನಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡಣ್ಣ. ಕಾಲಾಯ ತಸ್ಮೈ ನಮಃ. ಗೆಳೆಯ, ನಿಮ್ಮ ತಾತ ಬಿಲ್ಲಲ್ಲಿ ಏನು ಬರೆದಿರ್ಬೋದು? ನೋಕ್ಲು ಇರೋದು ನೋಡ್ಕೊಂಡ್ರೆ ಸಾಕಾಗಿದೆ. ಕರೆಕ್ಟ್. ಓಹ್ ಸರ್, ಪ್ಲೀಸ್ ಕಮ್. ಹಲೋ ಸರ್. ಕೂತ್ಕೊಳ್ಳಿ. ಆ ವಿಲ್ಲಲ್ಲಿ ಮುದುಕ ಏನು ಬರ್ದಿದ್ದೇನೋ, ಯಾರಿಗೇನು ಸಿಗುತ್ತೋ ಹೇಳಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ತಾತ ಧನವೀರ ದಿವಾನ್ ಅವರು ನಿಮ್ಮ ಹೆಸರಿನಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದಾರೆ. ಅದನ್ನು ನಿಮ್ಮ ಮದುವೆ ಆದಮೇಲೆ ಓಪನ್ ಮಾಡಬೇಕಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನು ಭದ್ರವಾಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ವಿ. ಈಗ ನಿಮ್ಮ ಮದುವೆ ಆಗಿರೋದ್ರಿಂದ ಅದನ್ನು ಓಪನ್ ಮಾಡೋ ಸಮಯ ಬಂದಿದೆ. ನಾನು ಅದನ್ನು ಓಪನ್ ಮಾಡ್ಬೋದಾ? ಶೋ ಪ್ಲೀಸ್. ಪ್ರೆಸ್ ಮಾಡಿ. ಲಿಫ್ಟ್ ಕೆಟ್ಟೋಗಿದೆ ಅನ್ಸುತ್ತೆ. ಬಾ ಹೋಗೋಣ. ಯಾವಾಗಲೂ ಇದೆ. ಸಾರಿ, ಬಾ ಬಾ. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್, ಆಮೇಲೆ ಸರಿಯಾಗಿ ಓಡುತ್ತೆ. ಇದೆಲ್ಲ ಕಾಮನ್ನೇ ಅಲ್ವಾ? ಅಪ್ಸೆಟ್ ಆಗ್ಬಿಡಮ್ಮ. ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಇರಬೇಕು. ಚೆಕ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.